ಪರಪ್ಪನ ಅಗ್ರಹಾರದ ಜೈಲು ಸ್ಟ್ರಿಕ್ಟು ತುಂಬ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜಾತಿಥ್ಯ ಗಾಂಜಾ ಮೊಬೈಲ್ಗಳ ವಿಚಾರಕ್ಕೇನೆ ಹೆಚ್ಚೆಚ್ಚು ಸುದ್ದಿ ಆಗ್ತಾ ಇತ್ತು. ಯಾವಾಗ ಅಲೋಕ್ ಕುಮಾರ್ ಅವರು ಎಂಟ್ರಿ ಕೊಟ್ಟರು ಜೈಲಿನ ಸ್ವರೂಪವೇ ಫುಲ್ ಚೇಂಜ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೈದಿಗಳ ಐಷಾರಾಮಿ ಜೀವನಕ್ಕೆ ಡಿಜಿಪಿ ಅಲೋಕ್ ಕುಮಾರ್ ಬ್ರೇಕ್ ಹಾಕಿದ್ದಾರಂತೆ. ಜೈಲಲ್ಲಿ ಯಾವುದೇ VIP ಟ್ರೀಟ್ಮೆಂಟ್ ಅನ್ನು ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮೊದಲಿನಂತೆ ಜೈಲಿಲ್ಲ, ಎಲ್ಲವೂ ಕೂಡ ಬದಲಾಗಿದೆ. ಸ್ಟಾರ್ಗಳಾದರೂ ಅಷ್ಟೇ, ರಾಜಕಾರಣಿಗಳಾದರೂ ಅಷ್ಟೇ, ಎಲ್ರಿಗೂ ಒಂದೇ ಕಾನೂನು ಅಪ್ಲೈ ಆಗುತ್ತೆ. ಕಾರಾಗೃಹದ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಟ್ಟಾಜ್ಞೆಯನ್ನು ಹೊರಡಿಸಿದ್ದಾರಂತೆ. ರಾಜಾತಿಥ್ಯ ಪ್ರಕರಣದ ಬಳಿಕ ಸೆಂಟ್ರಲ್ ಜೈಲಿನ ಸ್ವರೂಪ, ಅಲೋಕ್ ಕುಮಾರ್ ಎಂಟ್ರಿಯ ಬಳಿಕ ಸೆಂಟ್ರಲ್ ಜೈಲಿನ ಸ್ವರೂಪ ಬದಲಾಗಿದೆ ಅನ್ನೋದು ಸ್ವತಃ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅಲೋಕ್ ಕುಮಾರ್ ಅವರೇ ಕೊಟ್ಟಿರುವಂಥದ್ದು. ಹಾಗಾದರೆ ಜೈಲಲ್ಲಿ ವಿಚಾರಣಾಧೀನ ಕೈದಿಗಳಿಂದ ಹಿಡಿದು ಸಜಾ ಕೈದಿಗಳ ತನಕ ಏನೇನು ಬದಲಾವಣೆಗಳನ್ನು ಅವ್ರನ್ನ ಮಾನಿಟರ್ ಮಾಡೋ ವಿಚಾರದಲ್ಲಿ ಮಾಡಿದ್ದಾರೆ ಅಲೋಕ್ ಕುಮಾರ್. ಅದನ್ನು ಕೂಡ ಅವ್ರು ಹಂಚ್ಕೊಂಡಿದ್ದಾರೆ ಮಾಹಿತಿಯನ್ನು. ದರ್ಶನ್ ಮತ್ತು ಪವಿತ್ರಾಗೆ 2 ಜೊತೆ ಬಟ್ಟೆ ಅಷ್ಟೇ ಕೊಟ್ಟಿರೋದು. ಮೈ ಮೇಲಿನ ಬಟ್ಟೆ ಜೊತೆಗೆ 2 ಜೊತೆ ಬಟ್ಟೆಗಷ್ಟೇ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೀವಿ. ಜೈಲಲ್ಲಿರುವ ಎಲ್ಲ ವಿಚಾರಣಾಧೀನ ಕೈದಿಗಳಿಗೂ ಇದೇ ರೂಲ್ಸ್ ಅಪ್ಲೈ ಆಗುತ್ತೆ. ಅರ್ಧ kg ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೊರಗಿನ ಊಟಕ್ಕೆ ಅಲೋಕ್ ಕುಮಾರ್ ಫುಲ್ ಸ್ಟಾಪನ್ನು ಇಟ್ಟಿದ್ದೀವಿ. ಸೊ ಆ ಮೂಲಕ ಸುಧಾರಣಾ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀವಿ ನಾವು ಅಂತ DGP ಅಲೋಕ್ ಕುಮಾರ್ ಪಬ್ಲಿಕ್ TV ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಗಾದರೆ ನಿಯಮಗಳು, ಜೈಲಿನ ಮ್ಯಾನ್ಯುಯಲ್ ಬುಕ್ ಪ್ರಕಾರ, ರೂಲ್ ಬುಕ್ ಪ್ರಕಾರ ಯಾವ್ಯಾವ ರೂಲ್ಸನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಅವ್ರ ಹತ್ರನೇ ಕೇಳಿಸ್ಕೊಳ್ಳೋಣ. ಸರ್ಕಾರ ಜೈಲಿಗೆ ಹೊಸ DGP ಅವರನ್ನ ನೇಮಕ ಮಾಡುವ ಕೆಲಸವನ್ನು ಮಾಡಲಾಯಿತು. ಅಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅವ್ರನ್ನ ನೇಮಕ ಮಾಡಿದ್ರು. ಆ ಬಳಿಕ ಒಂದಷ್ಟು ಜೈಲಿನಲ್ಲಿ ಪ್ರಗತಿ ಕಂಡಂತೆ ಕಂಡು ಬರ್ತಿದೆ. ಒಂದಷ್ಟು ಕಠಿಣ ನಿಯಮಗಳು ಮತ್ತು ಜೈಲಿನ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಮತ್ತು ಯಾವೆಲ್ಲ ಈ ಟೆಕ್ನಾಲಜಿಕಲಿಯಾಗಿ ಒಂದಷ್ಟು ನಿಯಮಗಳನ್ನ ಅಳವಡಿಸ್ಬೋದು ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಸುಧಾರಣೆಯನ್ನು ತಂದಿದ್ದಾರೆ ಅಂತೇಳಿ ಇದೀಗ ಅನಿಸ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಾವು ಜೈಲಿನ DGP ಆಗಿ ಬಂದಂತಹ ಬಳಿಕ ಒಂದಷ್ಟು ಗಡುವನ್ನು ಕೊಟ್ಟಿದ್ರಿ ಅಧಿಕಾರಿಗಳಿಗೆ. ಒಳಗೆ ಎಲ್ಲೆಲ್ಲಿ ಮೊಬೈಲ್ಗಳು ಸಿಗ್ತಿದೆ, ಗಾಂಜಾ ಸಿಗ್ತಿದೆ, ಅಥವಾ ಅವ್ರು ಏನೇನೋ ಸವಲತ್ತುಗಳನ್ನೇನು ಕಲ್ಪಿಸ್ಕೊಂಡಿದ್ದಾರೆ ಅದೆಲ್ಲ ಕೂಡ ಬಂದಾಗಬೇಕು ಅಂತೇಳಿ ಈಗ ತಾವು ಭಾವಿಸ್ತೀರಾ ಇಡೀ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಇದು ಬಂದಾಗಿದೆ? ಇಲ್ಲ, ನಾವು 100% ಅದು ಬಂದಾಗಿದೆ ಅದು ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಆದರೆ ನಮ್ಮ ಪ್ರಕಾರ ಅವರ ಗಮನಕ್ಕೆ ಏನಿದೆ ಅದು ಅವರು ಕ್ಲಿಯರ್ ಮಾಡಿದ್ದಾರೆ. ಮತ್ತು ನಾವು ಇನ್ನೂ ಅವ್ರಿಗೆ ಹೇಳ್ತಾ ಇದ್ವಿ ಇನ್ನೂ ಅವರು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಗಾಂಜಾ ಆಗಲಿ ಅಥವಾ ಮೊಬೈಲ್ ಫೋನ್ ಆಗಲಿ ಅದು ಪೂರ್ತಿ ಅದು ಕ್ಲೀನ್ ಆಗಬೇಕು. ಅದು ಒಂದು ಕಡೆ. ಇನ್ನೊಂದು ಕಡೆ ಹೊರಗಡೆಯಿಂದ ಮತ್ತೆ ಸಪ್ಲೈ ಬರಬಾರ್ದು, ಅದು ಕೂಡ ಅವರು ನೋಡ್ಕೊಳ್ಬೇಕು. ಇತ್ತೀಚೆಗೆ ಒಂದು ಬೆಳವಣಿಗೆ ನಡೀತಿದೆ. ಏನಂತ ಹೇಳಿದ್ರೆ ಜೈಲಿನ ಕೆಲ ಕೈದಿಗಳಿಗೆ ಸವಲತ್ತುಗಳನ್ನು ಕಲ್ಪಿಸ್ತಿಲ್ಲ. ನಮಗೆ ಬ್ಲ್ಯಾಂಕೆಟ್ ಕೊಡಲ್ಲ, ಅಥವಾ ಹೊರಗಡೆಯಿಂದ ಊಟವನ್ನು ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಯಾರೋ ಒಂದು ಬಟ್ಟೆಗಳನ್ನ ತಂದು ಕೊಡ್ತೀನಿ ಮನೆಯಿಂದ ಅಂತ ಹೇಳಿದ್ರೆ ಬಿಡ್ತಿಲ್ಲ. ಹೀಗಾಗಿ ಇದಕ್ಕೆಲ್ಲ ಅವಕಾಶ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ತಿದ್ದಾರೆ. ಈ ನಡುವೆ ತಾವು ಕೂಡ 2 ದಿನಗಳ ಹಿಂದೆ ಹೊಸ ಸುತ್ತೋಲೆಯನ್ನು ಹೊರಡಿಸಿದಿರಿ. ಆ ಸುತ್ತೋಲೆಯ ಬಗ್ಗೆ ಹೇಳ್ಬೋದಾ ಅಂತೇಳಿ, ಈಗ ವಿಚಾರಣಾಧೀನ ಕೈದಿಗಳಿಗೆ ಅಥವಾ ಸಜಾ ಕೈದಿಗಳಿಗೆ ಯಾವ ರೀತಿಯಾಗಿ ನಿಯಮಗಳನ್ನ ಮಾಡಲಾಗಿದೆ? ನಾವು ನೋಡಿ, ಸೆಕ್ಷನ್ 30 ಏನಿದೆ ಕರ್ನಾಟಕ ಪ್ರಿಸನರ್ಸ್ ಆ್ಯಕ್ಟ್ ಪ್ರಕಾರ, ಪ್ರಿಸನ್ ಆ್ಯಕ್ಟ್ ಪ್ರಕಾರ, ಅದು ಒಂದು ಅಲ್ಲಿ ಇದೆ ಯಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ ಅವ್ರಿಗೆ ಊಟ ಮತ್ತು ಬೆಡ್ಡಿಂಗ್ ಮತ್ತು ಬಟ್ಟೆದು ಸೌಲಭ್ಯ ಒದಗಿಸ್ಕೊಡ್ಬೇಕು, ಸಬ್ಜೆಕ್ಟ್ ಟು ಎಕ್ಸಾಮಿನೇಷನ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ಇನ್ಸ್ಪೆಕ್ಟರ್ ಜನರಲ್ ಪ್ರಿಸನ್ಸ್. ಆ ಟೈಮ್ ಇನ್ಸ್ಪೆಕ್ಟರ್ ಜನರಲ್ ಇದ್ದರು, ಈಗ DG ಪ್ರಿಸನ್ಸ್ ಆಗಿದೆ. ಆದರೆ ಇನ್ನೂವರೆಗೆ ಯಾವುದು ಇದು ಏನಿದೆ ರೆಗ್ಯುಲೇಷನ್ಸ್ ಆಗಲಿ ಅದು ನಾವು ಅದು ಈ ಇಲಾಖೆಯಿಂದ ಏನು ಆಗಿರಲಿಲ್ಲ. ಸೊ ನಾವು ಜನ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದು ಹೆಚ್ಚಾಗಿ ಹೋಗ್ತಿದ್ರೆ ಅದೇನಾಗುತ್ತೆ, ಯಾವಾಗ ಇದು ಆಗಿತ್ತು ಆ ಪರಿಸ್ಥಿತಿ ಗೊತ್ತಿಲ್ಲ ಏನಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಬಹಳ ಫ್ರೀ ಬಿಟ್ಟರೆ ಏನಾಗುತ್ತೆ ಈಗ ಪರಪ್ಪನಗರ ಅದು ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ 4800 ಜನರಲ್ಲಿ ಸುಮಾರು 3500 ಜನ ಅವರು ಅಂಡರ್ ಟ್ರಯಲ್ನಿದ್ದಾರೆ. ಈಗ 3500 ಜನ ಅಂಡರ್ ಟ್ರಯಲ್ ಅದು ಪ್ರತಿ ದಿವಸ ಅವ್ರಿಗೆ ಊಟ ಅವ್ರಿಗೆ ಕುಕ್ಡ್ ಫುಡ್ ತೊಗೊಂಡು ಬಂದರೆ ಆ ಒಳಗಡೆ ಅವರು ಗಾಂಜಾ ತೊಗೊಂಡು ಬರ್ತಾರೆ, ಸಿಮ್ ಕಾರ್ಡ್ ತೊಗೊಂಡು ಬರ್ತಾರೆ, ಬೇರೆ ಮಾದಕ ದ್ರವ್ಯ ತೊಗೊಂಡು ಬರ್ತಾರೆ. ಅದು ಚೆಕ್ ಮಾಡೋದು ಅದು ಒಂದು ಬಹಳ ಕಷ್ಟ ಆಗುತ್ತೆ. ಈಗಿನ ಕಾಲದಲ್ಲಿ ಇದು ಜೈಲಿನಲ್ಲಿ ಸರ್ಕಾರದಿಂದ ಅಷ್ಟು ಸವಲತ್ತು ಕೊಡ್ತಾ ಇದ್ದಾರೆ.
ಮತ್ತು ಅದೇ ರೀತಿ ಅವ್ರಿಗೆ ಬೆಡ್ಡಿಂಗ್ ಆಗಲಿ, ಇದು ಬೆಡ್ಡಿಂಗ್ ಕೂಡ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ, ಬ್ಲ್ಯಾಂಕೆಟ್ ಕೂಡ ಕೊಡ್ತಾ ಇದ್ವಿ. ಈಗ ಅಂಡರ್ ಟ್ರಯಲ್ಗೆ ಬೇಕಾದರೆ ಅವ್ರಿಗೆ ನಾವು ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ಬೇರೆ ಟೈಮ್ಗೆ ಅವರು ಯಾವ ಟೈಮ್ಗೆ ಅವರು ಏನು ಬಟ್ಟೆ ಹಾಕ್ತಾರೆ ಅದು ಬಿಟ್ಟು 2 ಜೊತೆ ಅವರು ಹೊಸ ಬಟ್ಟೆ ಅವ್ರ ಕಡೆ ಅವರು ಇಟ್ಕೊಳ್ಬೋದು. ಆದರೆ ಸುಮ್ಮನೆ ಬಟ್ಟೆ ಇಟ್ಕೊಂಡ್ರೆ ಅದು ಏನಾಗುತ್ತೆ, ಅವರು ಹೈಜೀನ್ಗೆ ಕೂಡ ಸರಿ ಇರಲ್ಲ. ಅವರು ನಾವು ನೋಡಿದ್ವಿ ಅಲ್ಲಿ ಇದು ಸುಮ್ಮನೆ ಅವರು ಒಂದು ಇದರಲ್ಲಿ ಇದು ತಮ್ಮ ಒಂದು ಚೀಲದಲ್ಲಿ ಎಲ್ಲ ಹಾಕಿರ್ತಾರೆ, ಅವರು ಸರಿಯಾಗಿ ಮೇಂಟೈನ್ ಮಾಡಲ್ಲ. ಸೊ ಒಂದು ನಮ್ಮ ಪ್ರಕಾರ ಅಲ್ಲಿ ಅವ್ರದ್ದು ಲೈಫ್ ಹೈಜಿನಿಕ್ ಲೈಫ್ ಕೂಡ ಇರಬೇಕು, ಅದು ನಾವು ಕೂಡ ಆದ್ಯತೆ ನಾವು ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ವಿಷಯ ಇಟ್ಕೊಂಡು ನಾವು ಸುತ್ತಲ್ಲಿ ನಾವು ಹೊಡಿಸಿದ್ದೀವಿ. ಅವರಿಗೆ ಒಂದು ಮಿತಿ ಇರಬೇಕು, ಅದು ಮಿತಿ ಮೀರಿ ಕೆಲವು ನಿಬಂಧನೆ ನಾವು ಮಾಡಿದ್ದೀವಿ. ಅದೇ ರೀತಿ ನಾವು ಈವನ್ ಕನ್ವಿಕ್ಟ್ ಪ್ರಿಸ್ನರ್ ಸಲುವಾಗಿ ಕೂಡ ಸುತ್ತೋಲೆ ಮಾಡಿದ್ವಿ. ಅವ್ರಿಗೆ ಸ್ವಲ್ಪ ಕಮ್ಮಿ ಸೌಲಭ್ಯ ಇರಬೇಕು. ಅವ್ರಿಗೆ ಎಷ್ಟು ಹಣ್ಣು ಅವ್ರಿಗೆ ಕೊಡ್ತಾ ಇದ್ದೆ ಅಷ್ಟು ಹಣ್ಣು ಅವ್ರಿಗೆ ಬೇಡ. ಮತ್ತು ಅವ್ರಿಗೆ